ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ನಟಿ ಶರ್ಮಿಳಾ ಮಾಡ್ರೆ ಅವರ ಮದುವೆ ಆಯಿತು. ಆ ಮದುವೆ ಕಾರ್ಯಕ್ರಮದಲ್ಲಿ ಮಿಂಚಿದವರು ಅಂದರೆ ಶರ್ಮಿಳಾ ಮಾಡ್ರೆಗಿಂತ ತುಂಬ ಮಿಂಚಿದವರು ಯಾರು ಅಂದರೆ ನಮ್ಮ ಮೋಹಕ ತಾರೆ ರಮ್ಯಾ ಅವರು. ಇವಾಗಲೂ ಅವರು ಮೋಹಕ ತಾರೆ ಅಂತಲೇ ಹೇಳ್ಬೋದು. ಮೊದಲೇ ಸಿನಿಮಾದಿಂದ ಹಿಡ್ಕೊಂಡು ಈಗ ರೀಸೆಂಟಾಗಿ ಮಾಡಿರೋ ಕೊನೆ ಸಿನಿಮಾಲ ರೀಸೆಂಟಾಗಿ ಮಾಡಿರೋ ಸಿನಿಮಾ ಅಂದರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲೂ ಕೂಡ ಅದೇ ಮುಗ್ಧತೆ, ಅದೇ ಸ್ಮೈಲ್, ಎಷ್ಟು ಮುದ್ದಾಗಿದ್ರು. ಇವಾಗಲೂ ಹಂಗೆ ಅನಿಸುತ್ತೆ ಅವರು ಮತ್ತೆ ಸಿನಿಮಾಗೆ ಕಂಬ್ಯಾಕ್ ಮಾಡಬೇಕು, ಅಂದರೆ ನಾಯಕಿಯಾಗಿ ಕಂಬ್ಯಾಕ್ ಮಾಡಬೇಕಂತ ತುಂಬ ಜನ ಇವಾಗಲೂ ಹೇಳ್ತಾರೆ. ಅವ್ರಿಗೆ ವಯಸ್ಸೇ ಆಗಿಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜಾನೂ ಕೂಡ ಹೌದು. ಆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಮಿಂಚಿದವರು ಯಾರು ಅಂದರೆ ನಮ್ಮ ನಟಿ ಮೋಹಕ ತಾರೆ ರಮ್ಯಾ ಅವರು ಅಂತಲೇ ಹೇಳ್ಬೋದು. 100ಕ್ಕೆ 100% ನಾನು ಅವರೇ ಮಿಂಚಿರೋದು. ಅವ್ರ ಬಗ್ಗೆನೇ ವಾಟ್ ಎ ಬ್ಯೂಟಿ. ಇವಾಗಲೂ ಕೂಡ 40+, 40+ ಏಜ್ ಆಗಿದೆ, ಬಟ್ ಇವಾಗಲೂ ಕೂಡ ನಾಯಕಿಯಾಗಿ ಆ್ಯಕ್ಟ್ ಮಾಡಬೇಕು ಅಂತ ಏನು ಬಯಸೋ ಅಭಿಮಾನಿಗಳಲ್ಲಿ ಕೂಡ ನಾನು ಕೂಡ ಒಬ್ಬ ಅಂತಲೇ ಹೇಳ್ಬೋದು. ಹೀಗಾಗಿ ಆ ಒಂದು ಕಾರ್ಯಕ್ರಮದ ಒಂದಿಷ್ಟು ವಿಡಿಯೋಗಳು, ಒಂದಿಷ್ಟು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಹೀಗಾಗಿ ನನಗೆ ಮತ್ತೆ ಯಾಕೆ ಅವ್ರು ಆ್ಯಕ್ಟ್ ಮಾಡಿರೋ ಮೊದಲೇ ಸಿನಿಮಾ ಅಭಿ ಸಿನಿಮಾನ ನೋಡಬಾರ್ದು ಅಂದ್ಕೊಂಡು ನಾನು ಮತ್ತೆ ಅಭಿ ಸಿನಿಮಾನ ನೋಡಿದೆ. ಹೀಗಾಗಿ ಅಭಿ ಸಿನಿಮಾ ನೋಡಿದಾಗ ನಾನು ಮೊದಲೇ ಸಲ ನಮ್ಮ ಹಾನಗಲ್ನ ಭಾಗೀರಥಿ ಥಿಯೇಟ್ರಲ್ಲಿ ನೋಡಿದ್ದೆ. ಆಮೇಲೆ ಅದಾದಮೇಲೆ ಟಿ ವಿಲಿ ನೋಡಿದ್ದೀನಿ, ಯೂಟ್ಯೂಬಲ್ಲೂ ಕೂಡ ನೋಡ್ತಾನೆ ಇರ್ತೀನಿ. ಹೀಗಾಗಿ ನಾನು ಮತ್ತೆ ಸಿನಿಮಾನ ನೋಡಿದ್ನಲ್ಲ, ಸೊ ಹೆಂಗಿತ್ತು ಏನಂದ್ರೆ ಈ ಒಂದು ವಿಡಿಯೋ ಮೂಲಕ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಈ ಸಿನಿಮಾ ಬಂದು 2003 ಏಪ್ರಿಲ್ 25ನೇ ತಾರೀಕು ಬಿಡುಗಡೆ ಆಗಿತ್ತು. ಅಂದರೆ ಅದರ ಹಿಂದಿನ ವರ್ಷ 2002 ಇಸ್ವಿಯಲ್ಲಿ ಅಪ್ಪು ಸರ್ ಅವರು ಆ್ಯಕ್ಟ್ ಮಾಡಿದ್ರು. ಮೊದಲ ಅಂದರೆ ನಾಯಕ ನಟರಾಗಿ ಆ್ಯಕ್ಟ್ ಮಾಡಿದ್ರು ಅಪ್ಪು ಸಿನಿಮಾ ಬಿಡುಗಡೆ ಆಗಿತ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಮಾಸ್ ಸಿನಿಮಾಗಳಿಗೆ ಜನಪ್ರಿಯರಾದಂಥ ಪೂರಿ ಜಗನ್ನಾಥ್ ಅವರು ಆ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ರಕ್ಷಿತಾ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ರು. ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು, 25 ವಾರಗಳನ್ನು ಪೂರೈಸಿತು. ಆಮೇಲೆ ಅದು ತೆಲುಗು ತಮಿಳಿಗೂ ಕೂಡ ಅದು ರೀಮೇಕ್ ಕೂಡ ಆಯಿತು. ತುಂಬ ಜನ ಹೇಳ್ತಾರೆ ಇದು ರೀಮೇಕ್ ಅಲ್ಲ, ಇದು ಸೋಮೇಕ್ ಸಿನಿಮಾ. ಅದಾದಮೇಲೆ ಅವರು ಅಭಿ ಸಿನಿಮಾ ಮಾಡಿದ್ರು. ಆ್ಯಕ್ಚುಲಿ ನನಗೆ ಒಂದು ಆಶ್ಚರ್ಯ ಇದ್ದಿದ್ದು ಏನಂದರೆ, ಮೊದಲೇ ಸಿನಿಮಾ ಕಮರ್ಷಿಯಲ್ ಸಿನಿಮಾ, ಬ್ಲಾಕ್ ಬಸ್ಟರ್ ಹಿಟ್ಟು. ಕಮರ್ಷಿಯಲ್ ಚಿತ್ರಗಳನ್ನು ಮಾಡ್ತಿರೋ ನಿರ್ದೇಶಕರು ಪೂರಿ ಜಗನ್ನಾಥರು, ಅವ್ರನ್ನ ಹತ್ರ ಬಂದವರು ಅಂದರೆ ಅಪ್ಪು ಸರ್ ಅವ್ರ 2ನೇ ಸಿನಿಮಾ ಬಂದು ಅಭಿ. ಒಂದು ಕಡೆ ನೋಡಿದ್ರೆ ದಿನೇಶ್ ಬಾಬು ಅವರು ಕ್ಲಾಸ್ ಸಿನಿಮಾಗಳು, ಸುಪ್ರಭಾತ, ಅಮೃತ ವರ್ಷಿಣಿ, ಈ ಥರ ಸಿನಿಮಾಗಳು. ಈ ಥರ ಇದ್ದವರು ಹೆಂಗೆ ಇವರು ಡೈರೆಕ್ಷನ್ ಮಾಡ್ತಾರೆ ತುಂಬ ಕುತೂಹಲನೂ ಇತ್ತು. ಯಾಕೆಂದರೆ ಅಪ್ಪು ಸರ್ ಮಾಸ್ ಇಮೇಜೇ ಪಡೆದವರು, ಡ್ಯಾನ್ಸ್ ಇರುತ್ತೆ, ಫೈಟು ಎಲ್ಲ ಇರುತ್ತೆ. ಇವ್ರ ಸಿನಿಮಾಗಳಲ್ಲಿ ತುಂಬ ನ್ಯಾಚುರಲ್, ತುಂಬ ಕ್ಲಾಸ್ ಸಿನಿಮಾಗಳಿಗೆ ಹೆಸರುವಾಸಿಯಾದವರು. ಈ ಚಿತ್ರ ಎಲ್ಲ ಸಿನಿಮಾಗಳು ನೋಡಿರ್ತೀರ, ದಿನೇಶ್ ಬಾಬು ಅವರು ನಿರ್ದೇಶನ ಮಾಡಿರೋ ಸಿನಿಮಾಗಳು. ಹೆಂಗೆ ಬರುತ್ತೆ ಏನು ಅಂದರೆ, ಅವರು ಒಳ್ಳೆ ಕ್ಯಾಮ್ರಾಮನ್ ಕೂಡ ಅವರೇ ನಿರ್ದೇಶಕರು. ಅವ್ರ ಸಿನಿಮಾಗೆ ಅವರೇ ಆಲ್ಮೋಸ್ಟ್ ಬಹುತೇಕ ಸಿನಿಮಾಗಳಿಗೆ ಕ್ಯಾಮ್ರಾ ವರ್ಕು ಕೂಡ ಅವರೇ ಮಾಡಿಬಿಡ್ತಾರೆ. ಸೊ ಹೀಗಿದೆ, ಹೆಂಗೆ ಬರ್ಬೋದು ಅನ್ನೋದೊಂದು ಕುತೂಹಲ ಇತ್ತು. ಆಮೇಲೆ ಸಿನಿಮಾಗೂ ಕೂಡ ನಾಯಕಿ ಯಾರು ಆಗ್ತಾರೆ, ಅಪ್ಪು ಸಿನಿಮಾ ಹಿಟ್ಟಾದಮೇಲೆ 2ನೇ ಸಿನಿಮಾಗೆ ಯಾರು ಆಗ್ಬೋದು ಅಂತ ಕ್ಯೂರಿಯಾಸಿಟಿ ಇದ್ದಾಗ ಸೊ ಸಹಜವಾಗಿ ರಮ್ಯಾ ಅಂದರೆ ದಿವ್ಯ ಸ್ಪಂದನ ಅವರ ಮೊದಲ ಹೆಸರು, ಅವರು ನಾಯಕಿಯಾಗಿ ಸೆಲೆಕ್ಟ್ ಆಗ್ತಾರೆ. ಅದಾದಮೇಲೆ ಸಿನಿಮಾ ಶುರು ಆಗುತ್ತೆ. ಶುರುವಾದಾಗ ಒಂದಿಷ್ಟು ಟಾಕ್ಗಳು, ನಾನು ಅವಾಗ ಇನ್ನೂ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಪೇಪರ್ಸ್ಗಳೆಲ್ಲ ಕಟಿಂಗ್ಸ್ ಎಲ್ಲ ಬಂದಾಗ, ಇದು ಹಿಂದೂ ಮುಸ್ಲಿಂ ಧರ್ಮದ ಯುದ್ಧದಲ್ಲಿ ಒಂದು ಪ್ರೀತಿ ಗೆಲ್ಲುವ ಕಥೆಯನ್ನು ಈ ಸಿನಿಮಾದಲ್ಲಿ ಕಥೆಯಾಗಿ ತೊಗೊಂಡಿದ್ದಾರೆ. ಒಂದು ಎಳೆನ ತೊಗೊಂಡಿದ್ದಾರೆ. ಅಂದರೆ ಕಾಲೇಜು ನಾಯಕ ಅಭಿ ಮತ್ತು ಉತ್ತರ ಕರ್ನಾಟಕ ಭಾಷಾ ಶೈಲಿಯನ್ನು ತೊಗೊಂಡು ಬಾನು ಮುಸ್ತಾಕ್ ನಾಯಕಿಯ ಪಾತ್ರಧಾರಿ ಹೆಸರು. ಸೊ ಅವಳು ಇವರಿಬ್ಬರ ನಡುವೆ ಆಗ್ತಕ್ಕಂಥ ಪ್ರಾರಂಭದಲ್ಲಿ ಯಾವ ರೀತಿ ಬರ್ಬೋದು ಇದೊಂದು ಇದ್ದಾಗ, ಅಬ್ಬಿ ಅಂತ ಹೆಸರು ಇದೆ, ಇದು ಏನಪ್ಪ ಇದು ನೋಡಿದ್ರೆ ದಿನೇಶ್ ಬಾಬು ನಿರ್ದೇಶನ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದ್ರೆ ಅಂದರೆ ನಮ್ಮ ಹುಬ್ಳಿ ಆ ಭಾಷಾ ಶೈಲಿನೇ ಯೂಸ್ ಮಾಡ್ತಾ ಇದ್ದಾರೆ, ಹೆಂಗೆ ಬರ್ಬೋದು ಒಂದು ಕುತೂಹಲನ ಇತ್ತು. ಬಟ್ ಸಿನಿಮಾ ರಿಲೀಸ್ ರೆಡಿ ಆದಾಗ ಅಂದರೆ ಗುರುಕಿರಣ್ ಅವರೇ ಮ್ಯೂಸಿಕ್ ಕೊಟ್ಟರು. ಅದಾದಮೇಲೆ ಬಂದು ನೋಡಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಡೂಪರ್. ಇವಾಗಲೂ ಕೂಡ ನನ್ನ ಪ್ಲೇಲಿಸ್ಟಲ್ಲಿ ನಾನು ಕೇಳ್ತಾನೆ ಇರ್ತೀನಿ ಹಾಡುಗಳನ್ನ. ಈ ನನ್ನ ಕಣ್ಣಾಣೆ ಎಂಥ ಸೂಪರ್ ಡೂಪರ್ ಹಾಡು, ಕೆ ಕಲ್ಯಾಣವ್ರು ಬರೆದರು. ಎಲ್ಲ ಹಾಡುಗಳು ಅಷ್ಟೇ. ವಿಧಿ ಬರಹ ಎಂಥ ಘೋರ, ಅಮ್ಮಮ್ಮ ಮಜಾ ಮಾಡು, ಬಿಟ್ಟ ಕುರು ಫೀಲು, ಮುಂದೆ ಇದೆ ಗೋಳು, ಮುಖ್ಯವಾಗಿ ಸುಮ್ಮನೆ ಒಳು ಬಿಡು ಸುಂದರಿ. ಈ ಹಾಡು ಸೂಪರ್, ಒಂದಕ್ಕಿಂತ ಒಂದು ಹಾಡಿದ್ದು. ಹೀಗಾಗಿ ಈ ಸಿನಿಮಾನ ನಾನು ಮತ್ತೆ ನೋಡೋದಲ್ಲ ಸೂಪರ್ ಅನ್ನಿಸ್ತು. ಮತ್ತು ನೇರವಾಗಿ ಚಿತ್ರದ ಕಥೆಯ ವಿಚಾರಕ್ಕೆ ಬಂದರೆ, ಒಂದೇ ಕಾಲೇಜಿಗೆ ಹೋಗುವ ಅಂದರೆ ಮೊದಲು ಒಬ್ರಿಗೊಬ್ರು ಕಾಲೆಳೆಯುತ್ತಿದ್ದ ಅಭಿ ಮತ್ತು ಬಾನು, ಇವರಿಬ್ಬರು ಕಥಾನಾಯಕ ನಾಯಕಿ, ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬೀಳ್ತಾರೆ. ಇದರ ಬಗ್ಗೆ ತಿಳಿದಂಥ ಬಾನು ಮುಸ್ತಾಕಿನ ತಂದೆ ಅವಳನ್ನ ಹುಬ್ಳಿಯ ತಮ್ಮ ಮನೆಗೆ ಕರೆದೊಯ್ದು ಬಿಡ್ತಾರೆ. ಸೊ ಹೀಗಾಗಿ ನಾಯಕ ಬೇಜಾರಾದಾಗ ಅವನ ಫ್ರೆಂಡ್ಸ್ಗಳೆಲ್ಲ ಶಾಲೆ ಜೊತೆಗೆ ಇವನು ಕೂಡ ಹುಬ್ಳಿಗೆ ಹೋಗ್ತಾನೆ ಅಂದಾಗ, ಅವಳನ್ನ ಹುಡ್ಕೊಂಬರೋಣ ಅಥವಾ ಅವಳನ್ನ ಮೀಟ್ ಆಗೋಣ ಅಂತ ಹುಬ್ಳಿಗೆ ಹೋಗ್ತಾನೆ. ಅಲ್ಲಿ ಹುಬ್ಳಿಗೆ ಹೋದಾಗ ಒಂದು ಜನ್ಮ ರಹಸ್ಯ ತಿಳಿಯುತ್ತೆ. ತಾನು ಪ್ರೀತಿಸ್ತಾ ಇರೋದು ತನ್ನ ಸೋದರ ಮಾವನ ಮಗಳನ್ನೇ, ಜೊತೆಗೆ ತನ್ನ ತಂದೆ ತಾಯಿನೂ ಕೊಂದವರು ಕೂಡ ಅವರೇ, ಅಂದರೆ ಮುಸ್ಲಿಂ ಧರ್ಮದವರು.
ಹೀಗಾಗಿ ತನ್ನನ್ನು ಸಹಿತ ಕೊಲ್ತಾರೆ ಅಂತ ವಿಚಾರ ತಿಳಿಯುತ್ತೆ ಅವನಿಗೆ. ಹೀಗಾಗಿ ಮುಂದೆ ಏನಾಗುತ್ತೆ, ಅವ್ರನ್ನ ಬದಲಾಯಿಸ್ತಾನ ಅಥವಾ ಹೆಂಗೆ ಏನು ಅನ್ನೋದನ್ನು ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ದಾರೆ ನಿರ್ದೇಶಕರಾದ ದಿನೇಶ್ ಬಾಬು ಅವರು. ಸಿನಿಮಾನು ಕೂಡ ಅತ್ಯದ್ಭುತವಾಗಿದೆ. ಎಲ್ಲೂ ಕೂಡ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಆ ಧರ್ಮ ಈ ಧರ್ಮ ಮೇಲಂತ ತೋರಿಸಿಲ್ಲ ಅವರು. ಒಂದು ಎಳೆ, ಅದೊಂದು ಸೂಕ್ಷ್ಮವಾದ ಎಳೆ, ಅದನ್ನು ಚೂರು ಆ ಕಡೆ ಈ ಕಡೆ ಬಾರದಂತೆ ತುಂಬ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇವಾಗೆಲ್ಲ ತೆಲುಗಿನ ಸೈರಾಟ್ ಸಿನಿಮಾ ಬಂತಲ್ಲ, ಮರ್ಯಾದೆ ಅಂತ, ಅದನ್ನು ಕೂಡ ಈ ಸಿನಿಮಾದಲ್ಲಿದೆ. ಅದು ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ, ಹಿಂದೂ ಧರ್ಮ ಸೂಪರ್ ಅಂತಲೇ ಹೇಳ್ಬೋದು. ಸಿನಿಮಾ ಬಂದ್ಬಿಟ್ಟು ಕಾಮಿಡಿ ಟ್ರ್ಯಾಕ್ ಆಗಿರ್ಬೋದು, ಒಂದು ದೆವ್ವ ಇದೆ ಆಗಿದೆ ಹೀಗಿದೆ ಉಮಾಶ್ ಅವರ ರೋಲ್ ಆಗಿರ್ಬೋದು, ಸೂಪರ್ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದಿಷ್ಟು ಅಂದರೆ ತಾಯಿಯ ಸೆಂಟಿಮೆಂಟ್ಗಳು ತುಂಬ ಜಾಸ್ತಿ ಇದೆ. ಅದರ ಕಾಲೇಜಲ್ಲಿ ತನ್ನ ತಾಯಿ ಕುರಿತಾಗಿ ಭಾಷಣ ಮಾಡುವಾಗ, ಅಂದರೆ ತಾಯಿಯ ಒಂದು ಅನುಬಂಧದ ಒಂದು ಕುರಿತಾಗಿ ನಾಯಕ ಅಭಿಷೇಕ್ ವಿಚಾರವನ್ನು ಹೇಳುವಾಗ ಅದು ಎಮೋಷನಲಾಗಿ ಭಾವನಾತ್ಮಕವಾಗಿ ಕನೆಕ್ಟ್ ಆಗುತ್ತೆ. ಜೊತೆಗೆ ಇನ್ನೊಂದು ಸೀನ್ ಬರುತ್ತೆ, ಆ ಸೀನ್ ಅಂತೂ ಸೂಪರ್ ಅಂತಲೇ ಹೇಳ್ತೀನಿ. ಅಂದರೆ ಅವರಿಬ್ಬರ ಲವ್ ವಿಚಾರ ಅಂತಲ್ಲ ನಾನು ಹೇಳ್ತಾ ಇರೋದು, ಆ ಕೆಲಸ ಮಾಡೋ ಆಳು ಅಂದರೆ ಸರ್ವೆಂಟ್ ಆಗಿರೋ ಆ ಕೆಲಸದ ಆಳಕ್ಕೆ ಅವಳ ಬರ್ತ್ಡೇ ಇದ್ದಾಗ ಹೋಗ ನೀವು ಅವನಿಗೆ ಬೈಕ್ ಕೊಡಿಸಿ ತಪ್ಪು ಮಾಡಿದ್ರಿ ಅಂತ ಚಾಡಿ ಹೇಳ್ತಿರ್ತಾರೆ. ಅವಾಗ ನಮ್ಮ ನಾಯಕ ಅಭಿ ಬಂದ್ಬಿಟ್ಟು ರೈಟ್ ಹೇಳು ಇಲ್ಲಿಂದ ಅಡುಗೆ ಮನೆ ರೈಟ್ ಹೇಳು, ಏನಪ್ಪ ಗಂಡಸಾಗಿ ನೀನು ಅಡುಗೆ ಮಾಡ್ತೀಯ ಅಂತ 1985 ಇಸ್ವಿ ಅಣ್ಣ ಅವರು ಮಾಧವಿ ಅವ್ರಿಗೆ ಅಂದರೆ ಹಾಲು ಜೇನು ಸಿನಿಮಾದ ಆ ಕಥೆಯನ್ನು ನೆನಪಿಸ್ತಾರೆ. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ ಅಡುಗೆಗೆ ನಾನು ಅಡುಗೆ ಮಾಡುವಲ್ಲ, ರೈಟ್ ಹೇಳು ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಬಿಟ್ಟು ಅಡುಗೆನ ಮಾಡಿಬಿಟ್ಟು ಅಲ್ಲಿ ಅವ್ರು ಹೇಳ್ತಾನಲ್ಲ ಅಭಿ, ಇದನ್ನು ನಾನು ತೋರಿಕೆಗೋಸ್ಕರ ಮಾಡ್ತಾಯಿಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನನ್ನನ್ನು ಅವರು ಸಾಕಿ ಬೆಳೆಸಿದ್ದಾರೆ. ಹೀಗಾಗಿ ಅವರ ಬರ್ತ್ಡೇ ಅಂತ ಹೇಳಿದಾಗ ನೀನು ನನ್ನ ಸ್ವಂತ ಮಗನಾಗಿರಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಕೆಲಸದಾಕೆ ಹೇಳೋದು ವಂಡರ್ಫುಲ್, ತುಂಬ ಎಮೋಷ್ನಲ್. ಬರೀ ಇದೊಂದೇ ಸೀನ್ ಅಂತಲ್ಲ, ಆ ನಾಯಕಿ ಸೀನು ಕೂಡ ಅಷ್ಟೇ. ಉಮಾಶ್ರೀ ಅವರ ಸೀನ್ಗಳು ಎಷ್ಟು ಉಮಾಶ್ರೀ ಅವ್ರು ಅಂತಲ್ಲ, ಇವ್ರು ನಾಯಕ ಟವಲ್ ಹಾಕ್ಕೊಳ್ಳೋದು, ಅಲ್ಲಿ ಬೀಳೋದು, ಬಲ್ಬ್ ಬರ್ನ್ ಆಗೋದು, ಇವಳು ಫೋಟೋ ತೆಗೆಯೋದು ಸೂಪರ್ ಅಂತಲೇ ಹೇಳ್ಬೋದು. ಅದಕ್ಕೆ ಆ ಸಿನಿಮಾ 100 ಡೇಸ್ ಅಲ್ಲ 200 ಡೇಸ್ ಕೂಡ ಪೂರೈಸಿತು ಸಿನಿಮಾ. ಅಂದರೆ ಇದು ಕ್ಲಾಸ್ ಮತ್ತು ಮಾಸ್ ಎರಡೂ ಮಿಶ್ರಣ ಅಂತಲೇ ಹೇಳ್ಬೋದು. ಅಪ್ಪು ಸಿನಿಮಾ ರಗ್ಗಡ್ ಮಾಸ್ ಅಂದರೆ ಮಾಸ್, ಔಟ್ ಆ್ಯಂಡ್ ಮಾಸ್ ಅಂತಲೇ ಹೇಳ್ಬೋದು. ಅಂದರೆ ಅಲ್ಲೂ ಕೂಡ ತಾಯಿ ಪ್ರೀತಿ ಇದೆ, ಅಣ್ಣವರ ಅಭಿಮಾನಿ ಅಂತಂದು ಹೇಳೋದಿದೆ, ಅದೆಲ್ಲ ಚೆನ್ನಾಗಿದೆ, ಇಲ್ಲ ಅನ್ನಲಿಲ್ಲ. ಅಭಿ ಸಿನಿಮಾ ಬಂದು ಯಾಕೆಂದರೆ ನಿರ್ದೇಶಕರೇ ಒಂದಿಷ್ಟು ಭಾವನಾತ್ಮಕವಾಗಿ ಕಟ್ಕೊಡೋ ನಿರ್ದೇಶಕರು. ಹೀಗಾಗಿ ಈ ಸಿನಿಮಾನೂ ಅಷ್ಟೇ ತುಂಬ ಭಾವನಾತ್ಮಕವಾಗಿ ಎಳೆಯಾಗಿ ಕಟ್ಕೊಟ್ಟಿದ್ರು. ಆ ಸಿನಿಮಾ ಎಲ್ಲೂ ಬೋರ್ ಆಗಲಿಲ್ಲ. 25 ವಾರಗಳನ್ನ ಪೂರೈಸಿತು, 200 ದಿನಗಳನ್ನು ಪೂರೈಸಿದಂಥ ಸಿನಿಮಾ ಇದು. ನಾನು ಥಿಯೇಟ್ರಲ್ಲೂ ಕೂಡ ನೋಡಿದ್ದೆ. ಈಗ ಮತ್ತೆ ಯೂಟ್ಯೂಬಲ್ಲಿ ನೋಡಿದಾಗ ಮತ್ತೆ ಕ್ರಶ್ ಆಗೋಯ್ತು ನಮ್ಮ ರಮ್ಯಾ ಅವ್ರ ಮೇಲೆ. ರಮ್ಯಾ ಅವರು ಆದಮೇಲೆ ನಮ್ಮ ಅಬ್ಸಲ್ಯೂಟ್ಲಿ ನಮ್ಮ ಈಗಿನ ಡಿಂಪಲ್ ಕ್ವೀನ್ ರಚಿತಾರ ಮೇಲೂ ಕೂಡ ಲವ್ ಇದೆ, ಅದೇನೋ ಇಲ್ಲ ಅಲ್ಲಿಲ್ಲ. ಬಟ್ ರಮ್ಯಾ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ತೀನಿ. ಇನ್ನು ಆ ಸಿನಿಮಾ ಬಂದ್ಬಿಟ್ಟು ರಿವ್ಯೂಸ್ ಕೂಡ ಎಲ್ಲ ಕಡೆ ಪಾಸಿಟಿವ್ ಆಗಿ ಬಂದಿತ್ತು. ನನಗೊಂದು ರಿವ್ಯೂನು ಕೂಡ ಸಿಕ್ತು, ಅದನ್ನು ಇವಾಗ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಎಲ್ಲರೂ ಮೆಚ್ಕೊಂಡಿದ್ರು ಸಿನಿಮಾದ ಕತೆ, ಹಾಡುಗಳು, ಡೈಲಾಗ್ಸು ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು. ಇವಾಗಲೂ ಕೂಡ ಸಿನಿಮಾ ನೋಡಿದ್ರೆ ಅಂದರೆ ಕಾಲ ಚೇಂಜ್ ಆಗಿದೆ, ಈಗೆಲ್ಲ OTT ಕಾಲ ಇದೆ, ಈಗೆಲ್ಲ ಸ್ಮಾರ್ಟ್ಫೋನ್ ಬಂದಿದೆ, ಎಲ್ಲ ಬಂದಿರ್ಬೋದು. ಸೊ ಇವಾಗ ಅಲ್ಲಿದ್ದರು ವಾಟ್ಸಪ್ ಮಾಡುವುದು ವಾಟ್ ಎವರ್ ಅದೇನೇ ಇರ್ಬೋದು, ಈಗೆಲ್ಲ ಮನೆ ಹುಡ್ಕೊಂಡೋಗೋದು ಅದೆಲ್ಲ ಏನು ಎಲ್ಲ ಚೇಂಜ್ ಆಗಿದೆ. ಬಟ್ ಅವತ್ತಿನ ಕಾಲಘಟ್ಟಕ್ಕೆ ಸಲ್ಲಿದ ಕತೆ ಆದರೂ ಕೂಡ ಇವತ್ತಿಗೂ ಕೂಡ ಅಷ್ಟೇ ಫ್ರೆಶ್ ಅನಿಸುತ್ತೆ ಕತೆ. ಹೀಗಾಗಿ ರಮ್ಯಾ ಅವ್ರನ್ನ ಮತ್ತೆ ಆ ತೆರೆ ಮೇಲೆ ನೋಡಿದಾಗ, ಅಂದರೆ ಆ ಸಿನಿಮಾದಲ್ಲಿ ನೋಡಿದಾಗ ಮತ್ತೆ ಲವ್ ಆಗಿಬಿಡುತ್ತೆ ನಿಜವಲ್ಲ. ಅಷ್ಟು ಮತ್ತೆ ಅವ್ರು ಕಂಬ್ಯಾಕ್ ಮಾಡಬೇಕು. ಅಂದರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಥರ ಮಾಡಿದ್ರು, ಅದು ಏನೇನೋ ವಿವಾದಗಳಾಯಿತು. ಬಟ್ ಪರಿಪೂರ್ಣವಾಗಿ ಅವರ ನಾಯಕಿಯಾಗಿ ಆ್ಯಕ್ಟ್ ಮಾಡಬೇಕು ಇನ್ನೊಂದು ಸರಿ ಅಂತ ತುಂಬ ಜನ ಕಮೆಂಟ್ ಹಾಕ್ಬಿಡ್ಬೋದು, ಏನೋ ವಯಸ್ಸಾಗೋಯ್ತು ಅಂತ. ಇರಲಿ, ಬಟ್ ವಯಸ್ಸಾದರೂ ಮೋಹಕ ತಾರೆ, ಯಾವತ್ತಿದ್ರೂ ಮೋಹಕ ತಾರೆನೇ. ಇವಾಗಲೂ ಅದೇ ಕಳೆ ಇದೆ, ಅದೇ ಖುಷಿ, ಅದೇ ಸ್ಮೈಲು. ಅವರಿಗೋಸ್ಕರನೇ ನಾನು ಎಷ್ಟೋ ಸರಿ ಸಿನಿಮಾಗಳು, ಅಂದರೆ ಅಭಿ ಸಿನಿಮಾ ಅಂತಲ್ಲ ನಾನು ಹೇಳ್ತಾರೆ, ಅಭಿ ಸಿನಿಮಾ ಬಂದು ಮೊದಲೇ ಸಿನಿಮಾ ಆಗಿತ್ತು ಅವ್ರದ್ದು. ರಂಗ SSLC, ಕಂಠಿ ಎಲ್ಲ ಸಿನಿಮಾಗಳು, ಜೂಲಿ ಒಂದು ನೋಡಿಲ್ಲ, ಅದು ಬಿಟ್ಟರೆ ಎಲ್ಲ ಸಿನಿಮಾಗಳನ್ನ ಆಲ್ಮೋಸ್ಟ್ ಬಹುತೇಕ ಸಿನಿಮಾಗಳು ಸೇವಂತಿ ಸಿನಿಮಾ ಆಗಿರೋದು ಅವ್ರಿಗೋಸ್ಕರ ಅಂತಲೇ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿದ್ದು, ನಮ್ಮ ಹಾನಗಲ್ಲಿನ ಭಾಗೀರಥಿ ಥಿಯೇಟ್ರಲ್ಲಿ. ನಾನು ಐ ಥಿಂಕ್ SSLC PUC ಓದ್ತಾ ಇದ್ದ ಕಾಲ ಅಂತಲೇ ಹೇಳ್ಬೋದು. ಅವಾಗಲೂ ಫೇವ್ರೇಟ್, ಇವಾಗಲೂ ಫೇವ್ರೇಟ್ ಅಂತಲೇ, ಸಿನಿಮಾ ಮಾಡದೇ ಇದ್ದರೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಂದಂಗೆ ನೀವು ಯಾರು ಅಭಿ ಸಿನಿಮಾನ ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ ಅಂತಲೇ. ಸೊ ತಿಳಿಸಿ ಏನನ್ಸುತ್ತೆ ಅಂತ ತಿಳಿಸಿ. ಧನ್ಯವಾದಗಳು.